ಇನ್ನೊಂದು ಸತಿ ಹಾಕೋಣ. ಜೈ ಬೋಲೋ ಭಾರತ್ ಮಾತಾ ಕಿ. ಇವತ್ತು ಕೂಡುಮಲೆ ಗ್ರಾಮದಲ್ಲಿ ಪುಷ್ಪ ಪಲ್ಲಕ್ಕಿ ತುಂಬಾ ಈ ವರ್ಷನೇ ಅಲ್ಲ, ಪ್ರತಿಯೊಂದು ವರ್ಷನೂ ಕೂಡ ಪುಷ್ಪ ಪಲ್ಲಕ್ಕಿ ತುಂಬಾ ಅದ್ದೂರಿಯಾಗಿ ಕೂಡುಮಲೆ ಗ್ರಾಮದಲ್ಲಿ ನಡೀತಾ ಬರ್ತಿದೆ. ಇವತ್ತು ಮನೋರಂಜನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ನಮ್ಮ ಕೂಡುಮಲೆ ಯುವ ಮುಖಂಡರಾಗಿರುವಂತಹ ಗಣೇಶ್ ಅವರು ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನಮ್ಗೆ ಯಾಕೆಂದ್ರೆ ಪ್ರತಿಯೊಂದು ವರ್ಷನೂ ಕೂಡ ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ನಾನು ಈ ಕೂಡುಮಲೆ ಗಣಪತಿ ಆಶೀರ್ವಾದವನ್ನು ಪಡೆಯಕ್ಕೆ ನಾನು ಪ್ರತಿಯೊಂದು ವರ್ಷ ಬರ್ತೀನಿ. ಆದ್ರಿಂದ ಈ ಒಂದು ಮೊನ್ನೆ ತಾನೇ ಏನು ಕೂಡುಮಲೆ ಉತ್ಸವ ತುಂಬಾ ಅದ್ದೂರಿಯಾಗಿ ನಡೀತು. ಇವತ್ತು ಪುಷ್ಪ ಪಲ್ಲಕ್ಕಿ ಕೂಡ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಆದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನಮ್ಗೆಲ್ಲ ತುಂಬಾ ಸಂತೋಷದ ವಿಚಾರ. ಅದೇ ರೀತಿ ವೇದಿಕೆ ಮೇಲೆ ಹಾಸಿದಂತ ಎಲ್ಲ ಗಣ್ಯರು, ನಮ್ಮ ರವಿಯಣ್ಣನಿಗೆ ಮತ್ತೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷ ಗುಣೇಶ್ ಅಣ್ಣನವರು, ಇವ್ರಿಗೆಲ್ಲರಿಗೂ ಕೂಡ ಅದೇ ರೀತಿ ಈ ಒಂದು ಮನೋರಂಜನಾ ಕಾರ್ಯಕ್ರಮದ ಎಲ್ಲ ಏನು ಆಡಳಿತ ಏನು ಇದಾರೆ ತಾವೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದು ನಿಮಿಷವನ್ನ ಮಾತಾಡಿ ನನ್ನ ಭಾಷಣ ಮುಗಿಸ್ತೇನೆ. ಹುಟ್ಟು ಉಚಿತ, ಸಾವು ಖಚಿತ. ನಾವೆಲ್ಲರೂ ಕೂಡ ನಾವು ಹುಟ್ಟಿದಾಗ ನಮಗೆ ಹೆಸರಿರೋದಿಲ್ಲ, ಉಸಿರು ಮಾತ್ರ ಇರ್ತದೆ. ನಾವು ಸತ್ತಾಗ ನಮ್ಮ ಹೆಸರಿರ್ತದೆ, ಉಸಿರಿರೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಕೆಲಸ ಕಾರ್ಯಗಳು, ನಾವು ಮಾಡುವಂತಹ ಪ್ರತಿಯೊಂದು ಕೆಲಸನೂ ಕೂಡ ನಾವು ಈ ಒಂದು ಹೆಸರು ಇರುವಂತಹ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ನಮ್ಮ ಮುಳುಬಾಗಿಲು ದೇವರ ನಾಡು ಅಂತ ಏನು ಖ್ಯಾತಿ ಪಡೆದಿದೆ ನಮ್ಮ ಮುಳುಬಾಗಿಲು. ನಿಜವಾಗ್ಲೂ ಕೂಡ ಯಾರೇ ಆಗ್ಲಿ ನಮ್ಮ ರಾಜ್ಯದಲ್ಲಿ ಹಾಗೂ ಮತ್ತೆ ಪಕ್ಕದ ರಾಜ್ಯದಲ್ಲಿ ಎಲ್ಲರೂ ಕೂಡ ನಮ್ಮ ಕೂಡುಮಲೆ ಗಣಪತಿ ಆಶೀರ್ವಾದನ ಪಡೀಲಿಕ್ಕೆ ನಮ್ಮ ಕೂಡುಮಲೆ ಗ್ರಾಮಕ್ಕೆ ಬರ್ತಾರೆ. ಅದರ ಜೊತೆಗೆ ನಮ್ಮ ಮುಳುಬಾಗಿಲಿನ ಪುರಾಣ ಪ್ರಸಿದ್ಧವಾದಂತಹ ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದನ ಪಡೆಯಕ್ಕೆ ಬರ್ತಾರೆ. ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋದವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಎಲ್ಲರೂ ಕೂಡ ಅವರು ಭಗವಂತ ಒಳ್ಳೇದು ಮಾಡಿದ್ದಾನೆ. ಆದ್ರಿಂದ ಮೊನ್ನೆ ತಾನೇ ಏನು ನಮ್ಮ ಕೂಡುಮಲೆ ಉತ್ಸವ ನಡೆಯಿತು, ಬ್ರಹ್ಮರಥೋತ್ಸವ, ತುಂಬಾ ಲಕ್ಷಾಂತರ ಜನ ನಮ್ಮ ದೇವರ ಆಶೀರ್ವಾದನ ಪಡೆದಿದ್ದಾರೆ. ನಿಜವಾಗ್ಲೂ ಕೂಡ ಅದೇ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನು ಮುಂದಿನ ದಿನದಲ್ಲಿ ನಾನು ಯುವಕರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ನಮ್ಮ ತಂದೆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರ್ತದೆ. ಆದ್ರೆ ತಂದೆ ತಾಯಿನ ಯಾವತ್ತು ಕೈ ಬಿಡ್ತೀವೋ ಆವತ್ತು ನಾವು ಎಷ್ಟೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ನೀನು ಭಗವಂತನ ಹೋಗಿ ತಪ್ಪು ಮಾಡ್ಬಿಟ್ಟು ಆಯ್ತು ಸ್ವಾಮಿ ನಮ್ದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ನೀನು ದೇವರ ಬೇಡಿಕೊಂಡ್ರು ಕೂಡ ಆ ದೇವರು ಶ್ರಮಿಸೋದಿಲ್ಲ. ಏನ್ ಮಾಡ್ಬೇಕು ಮೊದಲು ಅಂದ್ರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ ಇರೋ ಗಂಟನೂ ಕೂಡ ನಮ್ಮನ್ನ ಬೇರೆ ಯಾರೇನು ಕೂಡ ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ನಮ್ಮ ತಂದೆ ತಾಯಿ ಇರುವವರೆಗೂ ಕೂಡ ಅವರು ನಮ್ಮ ದೇವರ ಸಮಾನ ರೀತಿಯಲ್ಲಿ ನಾವು ಕಾಣಬೇಕಾಗುತ್ತೆ ನಮ್ಮ ತಂದೆ ತಾಯಿಯನ್ನ. ಆದ್ರಿಂದ ಇವತ್ತು ನಮ್ಮ ಕೂಡುಮಲೆ ಗ್ರಾಮದಲ್ಲಿ ನಮ್ಮ ಯುವ ಮುಖಂಡರಾಗಿರುವಂತಹ ಗಣೇಶ್ ಅವರು ನಮ್ಗೆ ಆತ್ಮೀಯ ಸ್ನೇಹಿತರು ಅವಾಗಿಂದನೂ ಕೂಡ. ಯಾಕೆಂದ್ರೆ ಗಣೇಶ್ ಹೇಳಿದಾಗ ಈ ಕಾರ್ಯಕ್ರಮಕ್ಕೆ ನಾನು ಬೇರೆ ಕೆಲಸ ಇದ್ದು ಕೂಡ, ಯಾಕಂದ್ರೆ ಭಗವಂತನ ಆಶೀರ್ವಾದ ಪ್ರತಿಯೊಂದು ವರ್ಷ ಕೂಡ ನಾನು ಪಡೀತೀನಿ. ಅವರ ದೇವರ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಯುವಕರಲ್ಲಿ ಹೆಚ್ಚಾಗ್ಲಿ, ಹೆಚ್ಚು ಆಶೀರ್ವಾದ ಇರ್ಲಿ, ನಮ್ಮ ತಂದೆ ತಾಯಿಗಳಿಗೆ ಆಶೀರ್ವಾದ ಇರ್ಲಿ, ಎಲ್ಲಾ ಯುವಕರಿಗೆ ಇರ್ಲಿ. ಯುವಕರೇ ಈ ದೇಶದ ಶಕ್ತಿ, ಈ ಯುವಕರೇ ಈ ದೇಶದ ಆಸ್ತಿ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಕೂಡ ನಮಗೆ ಭಗವಂತನ ಆಶೀರ್ವಾದ ಇರ್ಲಿ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕೂಡುಮಲೆ ಗ್ರಾಮದಲ್ಲಿ ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾಗಿರುವಂತಹ ಕೊತ್ತೂರು ಮಂಜಣ್ಣ ಬರಬೇಕಾಗಿತ್ತು. ಅದೇ ರೀತಿ ನಮ್ಮ ಸಿದ್ದಳ್ಳಿ ಶೇಖರಣ್ಣ ಕೂಡ ಬರಬೇಕಾಗಿತ್ತು, ಆಜ್ಞಾನ ಕೂಡ ಬರಬೇಕಾಗಿತ್ತು. ಇವರೆಲ್ಲರೂ ಕೂಡ ಬೇರೆ ಕಾರ್ಯಕ್ರಮದಿಂದ ಅವನ್ನ ನಮ್ಮ ಕೂಡುಮಲೆ ಗಣೇಶ್ ಅವರು ಸ್ವಾಗತವನ್ನು ಬಯಸಿದ್ದಾರೆ. ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚಾಗಿ ಕೂಡ ಈ ಭಾಗದಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ತಾವೆಲ್ಲರೂ ಕೂಡ ವಿದ್ಯೆಯನ್ನ ಕಲಿತ್ಕೋಬೇಕು. ವಿದ್ಯೆಯನ್ನ ಮುಂದಿನ ಒಂದು ಕೂಡುಮಲೆ ಆಶೀರ್ವಾದ ಇಂಜಿನಿಯರ್, ಡಾಕ್ಟರ್, DC, SP ಗಳು ಈ ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ಜನ ಇದ್ದೀರಾ. ಇನ್ನು ಮುಂದೆ ದಿನಗಳಲ್ಲಿ ವಿದ್ಯಾವಂತರಿಗೆ ನಾವು ಅವಕಾಶ ಕೊಟ್ಟು ವಿದ್ಯೆಯನ್ನ ಮುಂದೆ ಬೆಳೆಸ್ತಾ ಅವ್ರಿಗೆ ಅವಕಾಶ ಮಾಡಿಕೊಳ್ಳಿ ಭಗವಂತ ಅಂತ ಹೇಳ್ತಾ, ಇವತ್ತೆರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗಣೇಶ್ ಅವರಿಗೆ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ, ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಹೋಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ
ಆ ಭಗವಂತ ಕುಡುಮಲ ಗಣಪತಿ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿ ನಿಮ್ಗೆ ಗೋಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಎಲ್ಲ ನಮ್ಮ ಕಣ್ಣು ಮುಂದೆನೆ ನಡೀತದೆ. ಒಳ್ಳೇದು ಕೆಟ್ಟದ್ದೆಲ್ಲ ನಾವು ಈ ಭೂಮಿ ಮೇಲೆನೆ ನಮ್ಮ ಕಣ್ಣು ಮುಂದೆನೆ ಅನುಭವಿಸ್ಕೋಬೇಕು. ಅದರಿಂದ ಇರೋಷ್ಟು ದಿನ ಕೂಡ ಖುಷಿ ಖುಷಿಯಿಂದ ನಗನಗ್ತಾ ಮತ್ತೊಬ್ಬರನ್ನ ನಗಿಸ್ತಾ ನಮ್ಮ ಜೀವನವನ್ನು ಸಾಗಿಸೋಣ. ಯಾವುದು ಶಾಶ್ವತವಲ್ಲ, ಅರ್ಥ ಆಯ್ತಾ? ಅದರಿಂದ ಎಲ್ಲರೂ ಕೂಡ ಚೆನ್ನಾಗಿರೋಣ, ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಕಾರ ಕೊಡೋಣ. ನಮ್ಮ ಕೈಲಾಗಿಲ್ಲ ಅಂದ್ರೆ ನಮ್ಮ ಕೆಲಸ ಆಯ್ತು, ನಮ್ಮ ಮನೆ ಆಯ್ತು. ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಎರಡು ಮಾತು ಮುಗಿಸ್ತಾ ಇದ್ದೀನಿ.